ಗೃಹ ಸಚಿವರ ನೇತೃತ್ವದಲ್ಲಿ ಇಂದು ಜನಸಂಪರ್ಕ ಸಭೆ. ಜನಸಂಪರ್ಕ ಸಭೆಯಲ್ಲಿ ಅಧಿಕಾರಿಗಳಿಗೆ ಪರಂ ಕ್ಲಾಸ್. ಇಂದು ತುಮಕೂರು ನಗರದ ಸೆಂಟ್ರಲ್ ಲೈಬ್ರರಿ ಸಭಾಂಗಣದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಜನಸಂಪರ್ಕ ಸಭೆ ನಡೆಸಲಾಯಿತು. ಜನಸಂಪರ್ಕ ಸಭೆಗೆ ಜಿಲ್ಲೆಯ ಮೂಲೆ ಮೂಲೆಯಿಂದ ನೂರಾರು ಮಂದಿ ಜನರು ಅಹವಾಲು ತೆಗೆದುಕೊಂಡಿದ್ರು. ಸ್ವತಃ ಗೃಹ ಸಚಿವರು ಅರ್ಜಿ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಹೌದು, ನಗರದ ಕೇಂದ್ರ ಗ್ರಂಥಾಲಯದಲ್ಲಿ ಗೃಹ ಸಚಿವರ ಸಮ್ಮುಖದಲ್ಲಿ ಜನಸಂಪರ್ಕ ಸಭೆ ನಡೆಸಿದ್ದು, ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಭಾಗಿಯಾಗಿ ಜನರ ಕಷ್ಟವನ್ನ ಒಂದೇ ಕಡೆ ಬಗೆಹರಿಸುವ ಕೆಲಸ ಮಾಡಿದರು. ಜನಸಂಪರ್ಕ ಸಭೆಗೆ ಅತಿ ಹೆಚ್ಚಾಗಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಅರ್ಜಿಗಳು ಬಂದಿದ್ದು, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಹಾಗೂ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಖಡಕ್ ಎಚ್ಚರಿಕೆ ನೀಡಿದರು. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತೀವಿ ಅಂತ ಗೃಹ ಸಚಿವರು ಮತ್ತು ಅಧಿಕಾರಿಗಳು ಹೇಳಿದ್ದಾರೆ. ಅದರಿಂದ ನಾವು ಕಾದು ನೋಡ್ತೇವೆ. ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತೀವಿ ಅಂತ ಗೃಹ ಸಚಿವರು ಮತ್ತು ಅಧಿಕಾರಿಗಳು ಹೇಳಿದ್ದಾರೆ. ಅದರಿಂದ ನಾವು ಕಾದು ನೋಡುತ್ತೇವೆ. ರೈತರಿಗೆ ಹಾಗೂ ಸಾಮಾನ್ಯ ಜನರಿಗೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಸ್ಪಂದಿಸದೇ ಇದ್ದರೆ ಹೋರಾಟ ಮಾಡ್ತೀವಿ ಎಂದು ಅಹವಾಲು ಹೊತ್ತು ತಂದಿದ್ದ ಸಾರ್ವಜನಿಕರು ಎಚ್ಚರಿಕೆ ನೀಡಿದರು. ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿ ಶೆಟ್ಟಿಕೆರೆ ಗ್ರಾಮದಲ್ಲಿ 30 ಮನೆ ರೈತರು ಸುಮಾರು 60-70 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲೆನ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ DC ಮೇಡಮ್ ಅವರು ಹಕ್ಕುಪತ್ರದ ವಿಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೆ ಶೆಟ್ಟಿಕೆರೆ ಹೋಬಳಿನಲ್ಲಿ ಮಾತ್ರ ಹಿಂದೆ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. 60-70 ವರ್ಷದಿಂದ ಹಕ್ಕುಪತ್ರ ಕೊಡೋದಕ್ಕೆ ಸತಾಯಿಸ್ತಾ ಇದ್ದಾರೆ ಫಾರೆಸ್ಟ್ ಇಲಾಖೆಯವರು ಮತ್ತು ತಾಲೂಕು ಆಡಳಿತ ಸೇರಿ. ಮೊನ್ನೆ ಜಿಲ್ಲಾಧಿಕಾರಿ ಅವರು ಚಿಕ್ಕನಹಳ್ಳಿ ಕಾರ್ಯಕ್ರಮದಲ್ಲಿ ಹೇಳಿದ್ರು 10 ದಿವಸದಲ್ಲಿ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಮೇಡಮ್ಗೆ ಹೇಳಿದ್ರು. ತಹಸೀಲ್ದಾರ್ ಏನು ಹೇಳಿದ್ರು, ನಮಗೆ ಫಾರೆಸ್ಟ್ ಇಲಾಖೆಯಿಂದ NOC ಬಂದಿದೆ, ನಾವು ಇನ್ನು 10 ದಿವಸದಲ್ಲಿ ಅಥವಾ 15 ದಿವಸದಲ್ಲಿ ಅವ್ರಿಗೆ ಹಕ್ಕುಪತ್ರ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ 3 ದಿವಸದವರೆಗೂ ನಾವು ಕಾಯ್ದು ಕೇಳಿದಂಥ ಸಂದರ್ಭದಲ್ಲಿ ನಮಗೆ NOCನೇ ಬಂದಿಲ್ಲ ಅಂತ ತಾಲೂಕು ಆಫೀಸ್ನಲ್ಲಿ ಸಿರಿಸ್ದಾರ್ ಹೇಳ್ತಾರೆ. ಮತ್ತೆ ತಹಸೀಲ್ದಾರ್ ಮೇಡಮ್ಗೆ ಫೋನ್ ಮಾಡಿ ಮಾತಾಡಿದ್ರೆ, ಇಲ್ಲ ಸರ್ NOC ಬಂದಿದೆ, 8 ಮರ ಇದೆ, ಫಾರೆಸ್ಟ್ ಇಲಾಖೆಯವರು ತೆಗಿಬೇಕು, ಅದನ್ನು ಅದು ತೆರವು ಮಾಡಿದ್ಮೇಲೆ ಕೊಡ್ತೀವಿ, ನಾವು ನಿಮಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಸರ್ 30 ಜನಕ್ಕೆ ಕೊಡಬೇಕು. ಅದರಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿ ಶೆಟ್ಟಿಕೆರೆ ಗ್ರಾಮ ಸರ್. ಸುಮಾರು 60-70 ವರ್ಷದಿಂದ ಅಲ್ಲಿ ವಾಸ ಇದ್ದಾರೆ ಜನಗಳು. ಹೌದು, ಅರ್ಜಿ ಎಲ್ಲ ಹಾಕೊಂಡಿದ್ದಾರೆ ಸರ್. 30 ವರ್ಷ ಹಿಂದೆ ಹಾಕೊಂಡಿದ್ದಾರೆ ಸರ್. ಸರ್ಕಾರದಿಂದ ಏನೂ ಆಗಿಲ್ಲ ಸರ್. ಫಾರೆಸ್ಟ್ ಅಂತ ಹೇಳಿ ಇದುವರೆಗೆ ಇದು ಮಾಡ್ತಾ ಇದ್ರು. ನಾವು ದಾಖಲಾತಿನ ಸರಿಯಾಗಿ ಯಾರನ್ನು ಓದಲಿಲ್ಲ. ಈಗ ಬಂದಂಥ ಮಮತಾ ಮೇಡಮ್ ಅವರು ಆ ದಾಖಲಾತಿನ ಎಲ್ಲದನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅವ್ರು ನಮಗೆ ತಿಳಿಸಿದ್ರು 2 ಎಕರೆ 38 ಗುಂಟೆ ಜಾಗ ಇದೆ, 12 ಗುಂಟೆ ಗುಂಡದೊಬ್ಬ ಬರುತ್ತೆ, ಫಾರೆಸ್ಟ್ ಅವರು NOC ಕೊಡಬೇಕು ಅಂತ ನಾವು ತಹಸೀಲ್ದಾರಿಗೆ ಕೇಳಿದ್ವಿ. ಹೌದು ಸರ್, ಹೌದು. ಸುಮಾರು 60-70 ವರ್ಷ ವಾಸ ಇದ್ದಾರೆ ಸರ್. ತುಂಬ ಬಡವರು ಇದ್ದಾರೆ. ಅವ್ರಿಗೆ ಅದನ್ನು ಬಿಟ್ಟರೆ ಅವ್ರಿಗೆ ಉಣಕ್ಕೂ 1 ಗುಂಟೆ ಜಮೀನಿಲ್ಲ ಅಂತ ಅವ್ರು ಇರೋವಂಥ ಜಾಗ ಅದು ಸರ್. ಇಲ್ಲಿ ಅವರು ತಹಸೀಲ್ದಾರ್ ಹತ್ರ ಮಾತಾಡಿ ಮತ್ತು ಫಾರೆಸ್ಟ್ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ಚಿಕ್ಕನಾಯಕನಹಳ್ಳಿನಲ್ಲಿ ಬಂದಾಗ ಹೇಳಿದ್ದು ಬಿಟ್ಟರೆ ಮತ್ತೆ ಏನು ಅವ್ರೇನದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಅವರು ಫೋನಲ್ಲಿ ಹೇಳ್ತಾರೆ ಮಾಡಿಕೊಡಿ ಅಂತ. ಇವರು ಫಾರೆಸ್ಟ್ ಇಲಾಖೆ ಮೇಲೆ ತಾಲೂಕು ಆಡಳಿತ ಹೇಳುತ್ತೆ, ತಾಲೂಕು ಆಡಳಿತದ ಮೇಲೆ ಫಾರೆಸ್ಟ್ನವ್ರು ಹೇಳ್ತಾರೆ. ನಮ್ಮ ವಾದ ಏನು ಅಂತ ಅಂದರೆ ಸರ್, ಇದು ನಾವು ಸುಮಾರು 6 ತಿಂಗಳಿಂದ ಇದ್ರ ಬಗ್ಗೆ ಫಾಲೋ ಮಾಡ್ತಾ ಇದ್ದೀನಿ ಸರ್. ನಾನು 6 ತಿಂಗಳು 1 ವರ್ಷದಿಂದ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಈಗ ಇವರು ಜಿಲ್ಲಾಧಿಕಾರಿಗಳು ಇಡೀ ಜಿಲ್ಲೆಯಲ್ಲಿ ಹಕ್ಕುಪತ್ರ ವಿಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೆ ಶೆಟ್ಟಿಕೆರೆ ಗ್ರಾಮಸ್ಥರಿಗೆ ಯಾಕೆ ಈ ಥರ ಅನ್ಯಾಯ? ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು ಅಂತ ನನ್ನ ಒತ್ತಾಯ. ಇಂದಿನ ಜನಸಂಪರ್ಕ ಸಭೆಗೆ ಸಾಕಷ್ಟು ಅರ್ಜಿಗಳು ಬಂದಿದ್ದು, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎನ್ನುವುದು ಗೊತ್ತಾಗುತ್ತಿದೆ ಎಂದು ಅಧಿಕಾರಿಗಳ ಮೇಲೆ ಗೃಹ ಸಚಿವ ಪರಮೇಶ್ವರ್ ಅವರು ಗರಂ ಆದರು. ಇನ್ನಾದರೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಸಾರ್ವಜನಿಕರ ಕೆಲಸಗಳನ್ನ ಮಾಡಿಕೊಡುವಂತೆ ಸೂಚನೆ ನೀಡಿದರು. ಅಲಿದಾಡಂಗೆ ಮಾಡಿದ್ರೆ ಅದು ಯಾವ ನ್ಯಾಯ? ನಾನು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಡ್ತಕ್ಕಂಥದ್ದು, ನಾವು ಮುಂದೆ ಬಹುಶಃ 2 ತಿಂಗಳಿಗೋ 3 ತಿಂಗಳಿಗೋ ನಾವು ಮಾಡುವಾಗ ಸಮಸ್ಯೆಗಳು ಇದೇ ರೀತಿ ಅರ್ಜಿಗಳು ಹೊತ್ಕೊಂಡು ಬಂತು ಅಂತಂದರೆ ಅದು ಸರಿ ಕಾಣಿಸೋದಿಲ್ಲ. ಅಲ್ಲಿ ನಿಮ್ಮ ಹಂತದಲ್ಲಿ ಅದು ಅರ್ಜಿ ಕೊಡಬಾರ್ದು ಅಂತ ನಾನು ಯಾರಿಗೂ ಹೇಳೋದಿಲ್ಲ, ಕಡಿಮೆ ಆಗಬೇಕು ಅಂತ ಹೇಳೋದಿಲ್ಲ. ಆದರೆ ನಿಮ್ಮ ಹಂತದಲ್ಲಿ ನೀವು ಅದನ್ನು ಬಗೆಹರಿಸ್ಕೊಂಡು ಬರಬೇಕು ವಿನಃ ಜಿಲ್ಲೆಗೆ ಇಲ್ಲಿಗೆ ತೊಗೊಂಡು ಬರೋದಕ್ಕೆ ಆಗಬಾರ್ದು.
ಅದನ್ನು ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ. ಜೊತೆಗೆ ಜನಸಮುದಾಯ ಕೂಡ ಭಾಳ ಬಿಚ್ಚು ಮನಸ್ಸಿಂದ ನಿಮ್ಮ ಅಹವಾಲುಗಳನ್ನು, ಸಮಸ್ಯೆಗಳನ್ನು ನಮ್ಮ ಹತ್ರ ತೊಗೊಂಡು ಬರಬೇಕು. ಇನ್ನು ಜನಸಂಪರ್ಕ ಸಭೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಡಿಸಿ ಶುಭ ಕಲ್ಯಾಣ್, ಸಿಇಒ ಅಶ್ವಿಜಾ, ಎಸ್ಪಿ ಅಶೋಕ್ ವೆಂಕಟ್, ಪಾಲಿಕೆ ಆಯುಕ್ತೆ ಶುಭಾ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.